ಮಾತನಾಡ್ತೀನಿ. ಹರೀಶ್ ಹೇಳ್ತಾ ಇದ್ರು ಅಲ್ಲಿ ಇತ್ತೀಚೆಗೆ ಈ ಟೂರಿಸ್ಟ್ಗಳನ್ನ ಅಟ್ಯಾಕ್ ಮಾಡಿರುವಂಥದ್ದು ಯಾವುದು ಉದಾಹರಣೆ ಇರಲಿಲ್ಲ, ಈಗ ಹೇಗಾಗಿದೆ ಅಂತ. ಮಂಜುನಾಥ್ ಅವರ ಕುಟುಂಬದವರು ಕೂಡ ಕೆಲ ಡೀಟೇಲ್ಸ್ ಅನ್ನ ನೀಡಿದ್ರು. 4 ದಿನದ ಹಿಂದೆ ಹೋಗಿಯಾರಂತೆ. ಮಂಜುನಾಥ್ ಅವರ ಪತ್ನಿಯ ಮೊಬೈಲ್ ಕೂಡ ಸಂಪರ್ಕಕ್ಕೆ ಸಿಗ್ತಾ ಇಲ್ಲ ಅನ್ನೋದನ್ನ ಹೇಳ್ತಾ ಇದ್ರು. ಪಾಪ ಮಂಜುನಾಥ್ ಅವ್ರ ತಾಯಿಗೆ ಇನ್ನೂ ಮಾಹಿತಿ ಗೊತ್ತಿಲ್ಲ. ಮಂಜುನಾಥ್ ಅವ್ರ ತಂಗಿ ಬರಲಿ ಅಂತ ಕಾಯ್ತಾ ಇದ್ದಾರೆ. ಮಂಜುನಾಥ್ ಅವ್ರ ತಂಗಿ ತೀರ್ಥಹಳ್ಳಿಲಿ ಇರೋದಂತೆ, ಅಲ್ಲಿಂದ ಬರಲಿ ಅಂತ ಕಾಯ್ತಾ ಇದ್ದಾರೆ. ಶಿವಮೊಗ್ಗದಲ್ಲಿ ಮಂಜುನಾಥ್ ಅವರ ಸಹೋದರಿ ದೀಪಾ ಗಂಡ ಹೆಂಡತಿ ಮಗು ಹೋಗಿದ್ರು. ಮಗ ಸೆಕೆಂಡ್ PUC ಎಲ್ಲ ಹೋಗಿದ್ರು. ನನ್ನ ಅಣ್ಣ ಕಸಿನ್ ಚಿಕ್ಕಮ್ಮ, ನನ್ನ ದೊಡ್ಡಮ್ಮನ ಮಗ. ರಿಯಲ್ ಎಸ್ಟೇಟ್ ಗಂಡ ಹೆಂಡತಿ ಮಗು ಹೋಗಿದ್ರು. ನಮ್ಮ ದೊಡ್ಡಮ್ಮಂಗೆ ಇಂಜೂರ್ ಆಗಿದ್ದಾರೆ ಅಂತ ಹೇಳಿದ್ದೀವಿ. TV ಆಫ್ ಮಾಡಿದ್ದೀವಿ. ಇಂಜೂರ್ ಆಗಿದ್ದಾರೆ ಅಂತ ಹೇಳಿದ್ದೀವಿ. ನಮ್ಮ ಅಕ್ಕ ಬಾವ, ನಮ್ಮ ಮಂಜಣ್ಣಂಗೆ ತಂಗಿ ರೂಪ ಅಂತ ಇದ್ದಾರೆ, ಅವ್ರು ಬರ್ತಾರೆ. ಅಕ್ಕ ಬಾವ ಬರಲಿ ಅಂತ ಕಾಯ್ತಾ ಇದ್ದೀವಿ. ತಂಗಿ ರೂಪ ಅಂತ ಬರ್ತಿದ್ದಾರೆ. ರೀಸೆಂಟಾಗಿ ನಮ್ಮ ದೊಡ್ಡಪ್ಪ ತೀರ್ಕೊಂಡಿದ್ರು. 5 ದಿವಸ ಆಯಿತು. ಇನ್ನೇನು 2-3 ದಿವಸಕ್ಕೆ ವಾಪಸ್ ಬರೋದು. ಗೊತ್ತಿಲ್ಲ, ಶೂಟೌಟ್ ಆಗಿದೆ ಅಂತ ಗೊತ್ತಾಗಿದೆ. ಗೊತ್ತಿಲ್ಲ ಏನಾಗುತ್ತೆ, ಇನ್ನೂ ನೋಡಬೇಕು. ಹೇಗೆ ಏನು ನಮಗೂ ಗೊತ್ತಾಗ್ತಿಲ್ಲ. ಏನು ಟ್ರೈ ಮಾಡ್ತಾ ಇದ್ದೀವಿ. ತುಂಬ ಬೆಳಿಗ್ಗೆ ಎಲ್ಲ ನಮ್ಮ ಸೋದರ ಮಾವನ ಹತ್ರ ಮಾತಾಡಿದ್ದಾನೆ ಮಂಜಣ್ಣ. ನಮ್ಮ ಮಾವನ ಆ್ಯನಿವರ್ಸರಿ ವಿಶ್ ಮಾಡೋಕ್ಕೆ ಮಾಡಿದ್ದಾರೆ. 2:30 ಮೇಲೆ ಆಗಿರೋ ಘಟನೆಗಳಿವೆಲ್ಲ ಮಾಡಿದ್ವಿ. ಅವಳು ಹೇಳೋ ಪ್ರಕಾರ ಹೋಗಿ ತೀರ್ಕೊಂಡ್ರು ಅಂತಲೇ ಹೇಳಿದ್ಲು. ಬಟ್ ಯಾರೋ ಸಂತೋಷ್ ಅನ್ನೋರು ಯಾರೋ IV ಅವರು ಇಲ್ಲ ಇಂಜೂರ್ ಆಗಿದ್ದಾರೆ, ಟ್ರೀಟ್ಮೆಂಟ್ ನಡೀತಾ ಇದೆ ಅಂತ ಹೇಳಿದರು. ಆಮೇಲಿನ ವಿಷಯ ನಮಗೂ ಗೊತ್ತಿಲ್ಲ. ಅವ್ಳು ಲೈನ್ ಸಿಗ್ತಿಲ್ಲ, ಸ್ವಿಚ್ ಆಫ್ ಆಗ್ತಾ ಇದೆ ಪಾಪ. ಅವಳು ಲೈನ್ ಸಿಗ್ತಿಲ್ಲ. ನಮಗೆ